ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಭಿಷೇಕ್ ಅಂತಂದು ನಾ ಈ ವಿಡಿಯೋ ಇದಕ್ಕೆ ಮಾಡಕತ್ತೀನಪ್ಪ ಅಂತಂದ್ರೆ ನೀಟಿದ್ದೇನು ಪ್ರೊಟೆಸ್ಟ್ ನಡೆಯತ್ತಲ್ಲ ಈಗಿಂದ ಅದ್ರ ಸಲುವಾಗಿ ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಗೊತ್ತಿದ್ದಷ್ಟು ಹೇಳಕ್ಕೆ ಬಂದಿದ್ದೀನಿ. ಯಾಕಂದರೆ ಎಲ್ಲರೂ ಈಗ ಬೇರೆ 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 ಸುದ್ದಿಗಳನ್ನು ಮಾತಾಡತ್ತಾರೆ. ಲೈಕ್ ನೀಟಿದ ಪ್ರೊಟೆಸ್ಟ್ ಬಿಟ್ಟು ಬೇರೆ ಬೇರೆನೇ ಏನೇನೋ ಸುದ್ದಿ ಹೊರಡಕತ್ತವು. ಏನಾಗೈತೆ ನೋಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಜೂನ್ 28 ಸೋನಾಮ್ ವಾಂಗ್ಚುಕ್ ಅನ್ನೋರು ಏನು ಮಾಡ್ತಾರೆ, ನೀಟ್ ಪ್ರೊಟೆಸ್ಟಿಗೆ ಕುಂದಿರ್ತಾರೆ. ಇದ್ರ ಸಲುವಾಗಿ ಸಿವಿಯರ್ ಲೀಕೇಜ್ ಸಲುವಾಗಿ, ನೆಕ್ಸ್ಟು ಸರಿಯಾದ ಎಜುಕೇಷನ್ ಸಿಸ್ಟಮ್ ಇಲ್ಲ, ಗೌರ್ಮೆಂಟಲ್ಲಿ ಫೇಲ್ಯೂರ್ ಆಗಿದೆ ಅಂತಂದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 26 ಡೇಸ್ ಅಷ್ಟು ಅವ್ರು ಏನು ಮಾಡ್ತಾರೆ, ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ನೆಕ್ಸ್ಟು ರೆಸಿಗ್ನೇಷನ್ ಫಾರ್ ಏನು ಯೂನಿಯನ್ ಮಿನಿಸ್ಟರ್ ಇದಾರಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ಯೂನಿಯನ್ ಮಿನಿಸ್ಟರ್ನ ಏನು ಮಾಡಕತ್ತಾರೆ ರೀ, ರಿಸೈನ್ ಮಾಡಂತಂದು ಪ್ರೊಟೆಸ್ಟ್ ಮಾಡಕತ್ತಾರ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂದ್ರೆ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಇರಬೇಕು ಇಂಡಿಯಾದಾಗ. ಗೌರ್ಮೆಂಟ್ ಫೇಲ್ ಆಗತ್ತೆ ಇದನ್ನ ಬಿಲ್ಡ್ ಮಾಡೋದಕ್ಕೆ ಅಂತಂದು ಅವ್ರು ಏನೋ ಒಂದು ಪ್ರೊಟೆಸ್ಟ್ ಮಾಡತ್ತಾರ. ದಟ್ಸ್ ಅ ರೈಟ್ ಥಿಂಗ್. ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ನೀಟ್ ಎಕ್ಸಾಮ್ನ ರನ್ ಮಾಡೋದು NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಂದು. ಸೊ ಅದೊಂದು ಸಿಂಗಲ್ ಲೈಕ್ ಅಟಾನಮಸ್ ಬಾಡಿ. ಅದನ್ನ ಎಕ್ಸಾಮ್ ಡೇಟ್ ಇಶ್ಯೂ ಮಾಡುತ್ತೆ, ಎಕ್ಸಾಮ್ ಪ್ರಿಪರೆನ್ಸಿ, ಕ್ವಶನ್ ಪೇಪರ್ ಎಲ್ಲನೂ ಅದೇ ಪ್ರಿಪೇರ್ ಮಾಡುತ್ತೆ, ಅದನ್ನೇ ರಿಲೀಸ್ ಮಾಡುತ್ತೆ ಡೇಟ್ನ. ಸೊ ಹೀಗಿದ್ದಾಗ ಸುಪ್ರೀಂ ಕೋರ್ಟ್ ಆಲ್ರೆಡಿ ಕೇಸ್ ಮಾಡೈತೆ ಅದ್ರ ಮೇಲೆ. ಇಲ್ಲಿ ಮಿನಿಸ್ಟ್ರಿಗೆ ನೆಕ್ಸ್ಟು ಲೀಕೇಜ್ ಆಗಿರುವಂಥ ಇದಕ್ಕೆ ಸಂಬಂಧ ಇಲ್ಲ. ಅವ್ರು ಯಾಕೆ ಕೇಳಬೇಕು? ಹಿಂಗೆ ಹೇಳ್ಕೊತ ಬಂದ್ರಪ್ಪ ಅಂದ್ರೆ ಮುಂದೆ ಒಂದು ದಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಸರಿ ಇಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ಸರಿ ಇಲ್ಲ, ಹಂಗಿದ್ರೆ ಎಲ್ಲರೂ ಇಳಿಸೋಕ್ಕಾಗತ್ತಾ? ಯಾರೋ ಹೇಳಿದ್ದೊಂದು ಮಾತಿಗೆ ಓಕೆ ಅವ್ರು ಹಂಗೆ ಸ್ಟ್ರೈಕ್ ಮಾಡತ್ರಲ್ಲಿ ನೀಟಿದ್ದು ವೇರಿಯೇಷನ್ ಆಗ್ಯಾವ, ಎಕ್ಸಾಮ್ ಫೇಲ್ಸ್ ಆಗ್ಯಾವ, ಲೈಕ್ ಅದ್ರೊಳಗೆ ಲೀಕೇಜ್ ಸಂಬಂಧ ಏನೋ ಒಂದು ಫೇಲ್ ಆಗೈತೆ ಗೌರ್ಮೆಂಟ್ ಅಂತಂದು. ಓಕೆ ಅದನ್ನು ಏನಾದರೂ ರೀಬಿಲ್ಡ್ ಮಾಡ್ಬೇಕಂತ ರೀಸೆಟ್ ಮಾಡಬೇಕು. ಏನು NTA ಮಾಡ್ಬೋದಲ್ಲ, ಅದನ್ನು ಬಿಟ್ಟು ಮಿನಿಸ್ಟರ್ನ ನಾವು ರಿಸೈನ್ ಮಾಡಬೇಕು ಅಂತ ಇವ್ರು ಹೇಳಿದ್ದು ಒಂದು ಥಿಂಗ್. ಓಕೆ ನೆಕ್ಸ್ಟ್ ಇನ್ನೊಂದು ಬಂದು ನೀಟ್ ಎಕ್ಸಾಮಿಗೆ ಅಂತ ಸೋನು ವಾಂಗ್ಚುಕ್ ಯಾರು ಕೂತಿದ್ರಲ್ಲ ಅವರು ಫಸ್ಟ್ ಆಫ್ ಆಲು ಫ್ರಮ್ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿ. ನೆಕ್ಸ್ಟ್ ಹೇಳಬೇಕಪ್ಪ ಅಂತಂದ್ರೆ ಅವರು ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿ ಪಾಕಿಸ್ತಾನ್ ಆ್ಯಂಡ್ ಬಾಂಗ್ಲಾದೇಶ್ ಅಲ್ಲಿ ಮೆಂಬರ್ಸ್ ಏನು ಮಿನಿಸ್ಟರ್ಸ್ ಇದಲ್ಲ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಐತೆ ಅವ್ರದ್ದು. ಓಕೆ ಇದನ್ನು ಸೈಡ್ ಇಟ್ಕೋಣ, ಒಂದು ಪಾಯಿಂಟ್ ಫ್ರೆಂಡ್ಶಿಪ್ ಇದೆ, ಅದು ನಮ್ಮೆಲ್ಲ ಎನಿಮಿ ಕಂಟ್ರಿ. ಓಕೆ ಅಲ್ಲಿ ಅವರು ಅಷ್ಟೆಲ್ಲ ಇದ್ದಿದ್ದವರು ಒಮ್ಮೆಲೆ ಬಂದು ನೀಟ್ ಪ್ರೊಟೆಸ್ಟ್ ಮಾಡಕತ್ತಾರ ಅಂದರೆ ದೇರ್ ಮಸ್ಟ್ ಬಿ ಸಮ್ ರೀಸನ್. ಓಕೆ ಯಾರು ಸುಮ್ಮನೆ ಬಂದಂತರೂ ಯಾರಿಗೂ ಏನದು ಪ್ರೊಟೆಸ್ಟ್ದಾಗಿ ಏನಾದರೂ ರನ್ ಆಗೋದಿಲ್ಲ, ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇರಲೇಬೇಕು. ಓಕೆ CJP ಪಾರ್ಟಿ ಸಪೋರ್ಟಿಂಗ್ ಫಾರ್ ದಿ ಸೋನಮ್ ವಾಂಗ್ಚುಕ್ ಅವರಿಗೆ CJP ಪಾರ್ಟಿ ಬಂದು ಸಪೋರ್ಟ್ ಮಾಡಕತ್ತೈತೆ, ಕಾಕ್ರೋಚ್ ಜನತಾ ಪಾರ್ಟಿ. ಓಕೆ ಇಲ್ಲಿ ಅವ್ರು ಏನು ಮಾಡಕತ್ತಾರೆ ರೀ, ಬಂದು ನೀಟಿದ್ದು ಪ್ರೊಪಗೆಂಡ ಮಾಡೋದು ದೂರ ಹೋಯ್ತು. ಓಕೆ ನೀಟ್ ಪ್ರೊಟೆಸ್ಟ್ ನೀಟ್ ಪೇಪರ್ ಲೀಕೇಜ್ ಆಗಿದ್ದು ಮಾತಾಡೋದು ಬಿಟ್ಟು ಬೇರೆ ಬೇರೆ ಕಾಮಿಡಿಯನ್ ಬರ್ತಾರೆ, ಪ್ರಕಾಶ್ ರಾಜ್ ಬರ್ತಾರೆ, ಅದರ್ ಫೇಮಸ್ ಸೆಲೆಬ್ರಿಟೀಸ್ ಬರ್ತಾರೆ. ಸೊ ಅವರು ಬಂದು ಒಂದಿಷ್ಟು ಜನ ಎಸ್ಪೆಷಲಿ ಕಾಮಿಡಿಯನ್ ಕುನಾಲ್ ಕರ್ಮೆಯನ್ನವರು ಅಥವಾ ಕುನಾಲ್ ಕಮ್ರಾನವ್ರು ಏನು ಮಾಡ್ತಾನೆ, ಲಾರ್ಡ್ ರಾಮ್ ಭಗವಾನ್ ಅಥವಾ ನಮ್ಮ ದೇವರಾದ್ರ ಪ್ರಭು ಶ್ರೀರಾಮ್ ಅವ್ರ ಮೇಲೆ ಏನು ಮಾಡ್ಯಾನ, ಕಾಮಿಡಿಯಾಗಿ ಅಥವಾ ಒಂದು ಹಾಸ್ಯ ರೀತಿ ಒಳಗೆ ಅದನ್ನು ಮಾತಾಡೋಣ. सीता के पति का नाम ले लेके नीता के पति का काम कर रहे हैं. ಯಾಕೆ ದೇವರು ಇಲ್ಲಿ ಯಾಕೆ ಬಂದರು ಒಂದೇ ತಿಂಗು. ನೆಕ್ಸ್ಟು ಹಿಂದೂ ಧರ್ಮದ ಮೇಲೆ ಇವ್ರು ಯಾಕೆ ಅಗೇನೆಸ್ಟ್ ಆಗಿ ಮಾತಾಡತ್ತಾರೆ. ಜೈ ಶ್ರೀರಾಮ್ ಬೋಲೆಂಗೆ, बोलो भाई मैं जय संविधान बोलूंगा. ಮೇನ್ ಇರೋದಲ್ಲಿ ನೀಟಿದ್ದು ಪೇಪರ್ ಲೀಕೇಜ್ ಅದನ್ನ ಯಾರು ಮಾತಾಡ್ತಾ ಇಲ್ಲ. ಅದನ್ನ ಬಿಟ್ಟು ತಮ್ಮ ಬ್ಯಾಳಿ ಕುದಿಸ್ಕೊಳಕ ತಮ್ಮದು ಪೊಲಿಟಿಕಲ್ ಪಾರ್ಟಿಯ ಗ್ರೋತ್ ಆಗೋ ಸಲುವಾಗಿ ಬಂದು ವಿಭಿನ್ನವಾಗಿ ಏನೇನೋ ಮಾತಾಡ್ತಾರೆ. ಅಲ್ಲಿ ಒಂದಿಷ್ಟು ಯಾರು ಫ್ಯೂ ಪೀಪಲ್ ಸ್ಟ್ರಗಲಿಂಗ್ ಫಾರ್ ದಿ ನೀಟ್ ಲೀಕೇಜ್ ಯಾರು ಪ್ರೊಟೆಸ್ಟ್ ಮಾಡಕತ್ತಾರಲ್ಲ ಅವರೊಂದಿಷ್ಟು ಜನ ಸಪ್ರೇಟ್ ಬೇರೆ, ಅವರು ಫುಲ್ಲ ಹೇಳತ್ತಾರೆ ಎಷ್ಟು ನಾವಿಲ್ಲಿ ಬಂದಿರೋದು ನೀಟ್ ಲೀಕೇಜ್ ಪೇಪರ್ ಸಂಬಂಧ. ಬಟ್ ಇಲ್ಲಿ ಆಗಕತ್ತಿರೋ ಅವ್ರು ತಮ್ಮ ಪೊಲಿಟಿಕಲ್ ಪಾರ್ಟಿನ ನೆಕ್ಸ್ಟು ನಮ್ಮ ಹಿಂದೂ ಧರ್ಮನ ಅವ್ರು ಎದಕ್ಕೆ ಮಾಡಕತ್ತಾರ ಅಂತ ಸ್ಟೂಡೆಂಟ್ಸ್ ಯಾರು ಪ್ರೊಟೆಸ್ಟ್ ಮಾಡತ್ತಾರಲ್ಲ ಅವರ ಮಾತಾಡಕತ್ತಾರ. पेपर लीक ना हो, हमारा फ्यूचर सिक्योर रहे, हम इसलिए खड़े हैं. अब हमारी आवाजों के बीच RSS मुर्दाबाद के नारे लग रहे हैं, तो फिर ये हमारे को सामने रख के ये अपनी रोटियां सेकी जा. नाम रहेगा अल्लाह का. ಒಂದು ಬೇರೆ ಧರ್ಮನ ಅವರು ಎತ್ತಿ ಹಿಡಿಯತ್ತಾರೆ. ಓಕೆ ನಾನು ಬೇರೆ ಧರ್ಮ ಇದು ಅಂತಲ್ಲ, ಎಲ್ಲ ಧರ್ಮಗಳು ಒಂದೇ. ಬಟ್ ಅಲ್ಲಿ ಏನೈತೆ, ಅಲ್ಲಿ ಹೇಳುವಂಥ ಜರೂರತ್ ಏನಿತ್ತು ಒಂದೇ ಥಿಂಗ್. ಓಕೆ ನೀಟ್ ಪ್ರೊಟೆಸ್ಟ್ ಮಾಡಕತ್ತಾರಪ್ಪ ಅಂದ್ರೆ ನೀಟ್ ಬಗ್ಗೆ ಮಾತಾಡಬೇಕು, ಅದನ್ನು ಬಿಟ್ಟು ಎಲ್ಲ ಉಳಿದಿದ್ದು ಮಾತಾಡತ್ತಾರೆ. ಓಕೆ ಹಾಗಾಗಿ ಇನ್ನೊಂದು ಉಮರ್ ಖಾಲಿದ್ ನಿಮಗೆ ಗೊತ್ತಿರ್ಬೋದು. ಅವ ಯಾರಪ್ಪ ಅಂತಂದ್ರೆ SIMI ಅನ್ನೋ ಟೆರರಿಸ್ಟ್ ಗ್ರೂಪ್ನ ಫೌಂಡರ್ ಅವ. ಓಕೆ ಡೆಲ್ಲಿ ಮುಂಬೈಯಲ್ಲಿ ಏನು ಬ್ಲಾಸ್ಟ್ ಆದವಲ್ಲ ಅದಕ್ಕೆ ಕಾರಣವ ಅವರಪ್ಪ. ಓಕೆ ಸೈಯದ್ ಕಾಸಿಮ್ ರಸೂಲ್ ಇಲಿಯಾಸ್ ಅನ್ನವ ಅವನು ಬಂದನ ಇಲ್ಲಿ. ಅಂಥವ್ರಿಗೆ ಹೆಂಗೆ ಇವರು ಒಳಗೆ ಬಿಡತ್ತಾರೆ, ಲೈಕ್ ಮಾತಾಡೋಕೆ ಹೆಂಗೆ ಕೊಡ್ತಾರ ಅಂತ. ನಮ್ಮ ದೇಶದ ಶತ್ರುಗಳವರು. ಸೊ ಇಂಥವ್ರನ್ನ ಇವ್ರ ಒಳಗಡೆ ತೊಗೊಳೋದು. ಓಕೆ ಇನ್ನಾದರೂ ಆ ಇಲಿಯಾಸ್ ಏನದಾರಲ್ಲ ಉಮರ್ ಖಾಲಿದ್ ಅವರಪ್ಪ, ಅವನು ಇನ್ನಾದರೂ ಏನೋ ಮೆಂಬರ್ ಆಫ್ SIMI ಅದಾನ. ಸೊ ಹಿಂಗಿದ್ದಾಗ ಅಂಥವ್ರನ್ನ ಇವ್ರು ಮಾತಾಡೋಕೆ ಕೊಡೋದ ಮೊದಲನೇ ತಪ್ಪು. ಫಸ್ಟ್ ನೀಟ್ ಪ್ರೊಟೆಸ್ಟ್ ಬಿಟ್ಟು ಒಂದು ಪೊಲಿಟಿಕಲ್ ಪಾರ್ಟಿದು ಪ್ರೊಪಗೆಂಡ ಆಗೋಗಿದೆ.
ಎಷ್ಟೋ ಜನಕ್ಕೆ ಪೊಲೀಸರು ಹೊಡೆದ್ರು, ಅದೊಂದು ಥಿಂಗ್. ಅದರೊಳಗೆ ಅವ್ರದ್ದು ತಪ್ಪೈತೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ದು ತಪ್ಪೈತೆ, ಈಕ್ವಲ್ ಅದಾವು. ಪೊಲೀಸರು ತಪ್ಪು, ಸ್ಟೂಡೆಂಟ್ಸದು ತಪ್ಪು. ಹೊಡೆಯೋಕ್ಕಂತ ನೆಕ್ಸ್ಟ್ ಅಥವಾ ಏನೋ ಮಾಡೋಕೆ ಹೋದ್ರೆ ನ್ಯಾಷನಲ್ ಅಂತಮ್ ಹಾಡಕತ್ತಾರ. ಓಕೆ, ಅಲ್ಲಿ ಪ್ರೊಟೆಸ್ಟಿಗೆ ಬಂದವರು. ಫಸ್ಟ್ ಥಿಂಗ್, ಒಬ್ಬ ಆ್ಯಸ್ ಅ ಇಂಡಿಯನ್ ಆಗಿ ನ್ಯಾಷನಲ್ ಅಂತಮ್ ಯಾವಾಗ ಹಾಡಬೇಕು, ಗೌರವದಿಂದ ಹಾಡಬೇಕು. ಓಕೆ, ಅದನ್ನು ಯಾವ ರೀತಿ ಹಾಡ್ಬೇಕು ಅನ್ನೋ ಒಂದು ಸಿಲ್ಲಿ ಕಾಮನ್ ಸೆನ್ಸ್ ಇಲ್ಲ. ಅದನ್ನು ಸಿಕ್ಕಲ್ಲಿ ನ್ಯಾಷನಲ್ ಅಂತಮ್ ಹಾಡ್ತಾರೆ. ಇಲ್ಲೇ ಗೊತ್ತಾಗುತ್ತೆ ನಮ್ಮ ಪೀಪಲ್, ಐ ಮೀನ್ ನಮ್ಮ ಸಿಟಿಸನ್ ಯಾರದಾರ, ಯೂತ್ಸ್ ಯಾರದಾರ ಎಷ್ಟು ಮಟ್ಟಿಗೆ ಹಾಳಾಗ್ಯಾರ. ಅದಕ್ಕೊಂದು ಗೌರವ ಇಲ್ಲ. ನ್ಯಾಷನಲ್ ಅಂತಮ್ ಅಂದರೆ ಇವರಿಗೆ ಒಂದು ಜಸ್ಟ್ ನಾರ್ಮಲ್ ಥಿಂಗ್ ಆಗೋಗ್ಯದ. ಇವರು ಸೋನಮ್ ವಾಂಗ್ಚುಕ್ ಅವರು ಮಾಡತ್ತಾರಲ್ಲ ಏನು ಪ್ರೊಟೆಸ್ಟು, ಇವರಿಗೆ ಒಂದು ಅದರ್ ಫಾರಿನ್ ಕಂಟ್ರಿಯಿಂದ ಒಂದು ಫಂಡಿಂಗ್ ಇದೆ. ಅವ್ರ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ ಇಂಡಿಯನ್ ಗೌರ್ಮೆಂಟ್ನ ಬೀಳಿಸೋದು. ಇದು ಒಂದು ಸುದ್ದಿ ಇದೆ, ಎಷ್ಟರ ಮಟ್ಟಿಗೆ ಕರೆಕ್ಟು ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಏನು ಮಾಡಕತ್ತೀವಪ್ಪ ಅಂದ್ರೆ ನಮ್ಮ ದೇಶದ ಹೊರಗನ್ನ ಶತ್ರುಗಳದಾವ ಅಂತಂದು ಭಾಳ ತಿಳ್ಕೊಳಕತ್ತೀವಿ ನಾವು. ಮೊದಲನೇ ದೊಡ್ಡ ತಪ್ಪದು, ನಮ್ಮ ದೇಶದೊಳಗೆ ನಮ್ಮ ಹಿಂದೆ ಬೆನ್ನಿಗೆ ಚುರೆ ಹಾಕೋ ಜನರು ಅದರ, ಅಂಥ ಶತ್ರುಗಳದಾರ, ದೇಶದ್ರೋಹಿಗಳದಾರ. अगर कोई भी मुसलमान ये कहता है कि भारत माता की जय मैं नहीं बोलूंगा, वो गलत है, गलत है भाई साहब। नहीं बोलेंगे आपसे इतने उम्र में इतने बोलेंगे हम, क्या रहे क्यों बोलेंगे हम, क्यों नहीं बोलेंगे हम, क्यों नहीं बोलेंगे ना। फिलिस्तीन जिंदाबाद बोल देंगे, भारत माता की। हाँ बोल देंगे जरूर बोलेंगे। फिलिस्तीन ज्यादा अपना है या भारत? फलस्तीन पहले हमारा है भाई, पहले फिलिस्तीन। हाँ ಅವ್ರಂಥ ಹೊಲಸು ಯಾರಿಲ್ಲ, ಅಂಥ ಹೊಲಸು ನನ್ನ ಮಕ್ಕಳು ಯಾರಿಲ್ಲ. ತಮ್ಮ ಕೆಲಸ ಆಗೋ ಸಂಬಂಧ ಏನಾದರೂ ಮಾಡ್ತಾರೆ. ಸೊ ಇದು ನಾನು ಹೇಳೋಕ್ಕಂತ ಬಂದೆ. ನೆಕ್ಸ್ಟ್ ಇದು ಮೇನ್ ಥಿಂಗು, ನಾನು ಇದ್ರೊಳಗೆ ಮಾತಾಡಿದ್ದು ನನಗೆ ಯಾವುದು BJP ಕಾಂಗ್ರೆಸ್ ನಮಗೂ ಏನು ಬೇಕು, ಒಂದು ಚಲೋ ಗೌರ್ಮೆಂಟ್ ಬೇಕು ಆ್ಯಂಡ್ ಚಲೋ ರನ್ ಮಾಡುವಂಥ ಒಬ್ಬ ಮೆಂಬರ್ ಬೇಕು. ಆ್ಯಂಡ್ ನನಗೆ ಇಷ್ಟು ಇನ್ಫಾರ್ಮೇಷನ್ ಕೊಡೋದಿತ್ತು, ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಏನು ಆಗಕತ್ತೈತೆ ಏನಿಲ್ಲ ಅಂತಂದು ಗೊತ್ತಾದ ಮೇಲೆ, ಕ್ಲಾರಿಟಿ ಸಿಕ್ಕ ಮೇಲೆ ಸಪೋರ್ಟ್ ಮಾಡಿರಿ. ಮೇನ್ ಥಿಂಗ್ ನೀಟದ್ದು ಏನಾದರೂ ಚೇಂಜಸ್ ಆಗಬೇಕು. ಫಸ್ಟ್ ಬರೆದಿರುವಂಥ ಸ್ಟೂಡೆಂಟ್ಸಿಗೆ ಆದ್ಯತೆ ಸಿಗಬೇಕು, ಅವರಿಗೂ ಏನೋ ಒಂದು ನ್ಯಾಯ ದೊರಕಬೇಕು. ಅದೇ ಮೇನ್ ಥಿಂಗ್. ಅದರೊಳಗೆ ಏನೂ ಚೇಂಜಸ್ ಇಲ್ಲ. ಬಟ್ ಅಲ್ಲಿ ಹೋಗಿ ತಮ್ಮ ಬ್ಯಾಳೆ ಕುದಿಸ್ಕೊಳಕತ್ತಾರ ಆ್ಯಂಡ್ ತಮ್ಮದು ಪ್ರೊಪಗ್ಯಾಂಡ ಯಾರು ಮಾಡ್ಕೊಳಕತ್ತಾರಲ್ಲ, ಅಂಥ ನನ್ನ ಮಕ್ಕಳಿಗೆ ಬೂಟು ಚಪ್ಪಲಲ್ಲಿ ಹೊಡೆದು ಹೊರಗೆ ಹಾಕಬೇಕು. ಇಷ್ಟು ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಇನ್ಫಾರ್ಮೇಷನ್. ಥ್ಯಾಂಕ್ ಯು. दुश्मन सिर्फ बॉर्डर के उस पार नहीं होता, घर के अंदर भी होता है. घुन दीमक बन के जीता है.